ಹಾಯ್, ಎಲ್ಲರಿಗೂ ನಮಸ್ಕಾರ. ನಳಿನ ಹಬ್ ಚಾನಲ್ಗೆ ಸ್ವಾಗತ. ಇವತ್ತು ಕೂಡ ಒಂದು ವಿಷಯದೊಂದಿಗೆ ಬಂದಿದ್ದೀನಿ. ಬನ್ನಿ ಯಾವ ವಿಷಯ ಅಂತ ನೋಡೋಣ. ಕೆಲವೊಮ್ಮೆ ನಾವು ಜೀವನದಲ್ಲಿ ತುಂಬ ಪ್ರಯತ್ನ ಮಾಡ್ತೀವಿ, ಒಳ್ಳೆಯವರಾಗಿರ್ತೀವಿ, ಯಾರಿಗೂ ಕೆಟ್ಟದ್ದನ್ನು ಬಯಸೋದಿಲ್ಲ. ಆದರೂ ಮನಸ್ಸಿನಲ್ಲಿ ಏನೋ ಒಂದು ದುಃಖ, ಬೇಸರ, ಒತ್ತಡ ಮತ್ತು ನಿರಾಶೆ ಇರುತ್ತೆ. ಅದಕ್ಕೆ ಕಾರಣ ಯಾವಾಗಲೂ ಪರಿಸ್ಥಿತಿ ಮಾತ್ರ ಅಲ್ಲ. ಕೆಲವೊಂದು ಸಾರಿ ನಾವು ನಮಗೆ ಇಷ್ಟೆಲ್ಲ ದುಃಖ, ನೋವು, ಬೇಸರ ಆಗಿರೋದಕ್ಕೆ ಪರಿಸ್ಥಿತಿನೇ ಕಾರಣ, ಸಿಚುಯೇಷನ್ ಕಾರಣ ಅಂತ ಹೇಳ್ತಿರ್ತೀವಿ. ಖಂಡಿತವಾಗಿಯೂ ಒಂದೊಂದು ಸಾರಿ ಅದು ಆಗಿರಲ್ಲ. ಕೆಲವೊಮ್ಮೆ ನಮ್ಮ ಸುತ್ತ ಇರುವ ಕೆಲವು ಜನರು ಕಾರಣರಾಗ್ತಾರೆ ಅಂತ ಕೂಡ ಹೇಳ್ಬೋದು. ಇಂದು ನಿಮ್ಮ ದುಃಖಕ್ಕೆ ಕಾರಣವಾಗುವ 5 ಜನರ ಬಗ್ಗೆ ಮಾತನಾಡೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಬಹುಶಃ ಈ 5 ಜನರಲ್ಲಿ ಒಬ್ಬರು ನಿಮ್ಮ ಜೀವನದಲ್ಲೂ ಬರಬಹುದು ಅಲ್ವಾ. ಇವತ್ತಿನ ಟಾಪಿಕ್ ಹೇಳಿದ್ನೆಲ್ಲ, 5 ಜನರ ಬಗ್ಗೆ ಮಾತನಾಡೋಣ. ನಮ್ಮ ದುಃಖಕ್ಕೆ ಕಾರಣವಾಗುವ 5 ಜನರ ಬಗ್ಗೆ ಅಲ್ವಾ. ಬನ್ನಿ. ಫಸ್ಟ್ ಅಂತೂ ಯಾವಾಗಲೂ ಟೀಕೆ ಮಾಡುವ ವ್ಯಕ್ತಿ. ನಾವು ಏನೇ ಅನ್ನೋ ಯಾವಾಗಲೂ ಟೀಕೆ ಮಾಡ್ತಾ ಇರ್ತಾರಲ್ವ, ಆ ವ್ಯಕ್ತಿ ಜೊತೆ ನಾವು ಯಾವಾಗಲೂ ಏನಾಗಲಿ ಶೇರ್ ಮಾಡ್ಕೊಳ್ಳೋದಾಗಲಿ ಅಥವಾ ಫ್ರೆಂಡ್ಶಿಪ್ ಆಗಲಿ ಮಾಡಬಾರ್ದು. ಕೆಲವರು ಏನೇ ಮಾಡಿದರೂ ತಪ್ಪೇ ಕಾಣ್ತಾರೆ. ನೀವು ಒಳ್ಳೆಯ ಕೆಲಸ ಮಾಡಿದ್ರು ಇದರಲ್ಲೇನು ವಿಶೇಷ ಅಂತ ಕೇಳ್ತಾರೆ. ನೀವು ಯಶಸ್ಸು ಪಡೆದ್ರು ಅದೃಷ್ಟ ಇತ್ತು ಅಷ್ಟೇ ಎಂದು ಹೇಳ್ತಾರೆ ಅಲ್ವಾ. ಇಂತಹ ಜನರು ನಿಮ್ಮ ಆತ್ಮವಿಶ್ವಾಸವನ್ನು ನಿಧಾನವಾಗಿ ಕಡಿಮೆ ಮಾಡ್ತಾ ಬರ್ತಾರೆ. ಅವರ ಮಾತುಗಳನ್ನು ಕೇಳ್ತಾ ನೀವು ನಿಮ್ಮ ಸಾಮರ್ಥ್ಯದ ಮೇಲೆ ಅನುಮಾನ ಪಡಲು ಆರಂಭಿಸ್ತೀರಿ ಅಲ್ವಾ. ನಿಮ್ಮನ್ನು ಪ್ರೋತ್ಸಾಹಿಸದ ಜನರಿಂದ ಸ್ವಲ್ಪ ದೂರ ಇರುವುದೇ ಒಳ್ಳೆಯದು ಅಲ್ವಾ. ಎಷ್ಟು ಚೆನ್ನಾಗಿದೆ ನೋಡಿ. ಅದಕ್ಕೆ ನಾವು ಹೇಳೋದು, ಯಾವಾಗ ನಮ್ಮ ಟೀಕೆ ಮಾಡೋರು, ನಮ್ಗೆ ಯಾರು ಎನ್ಕರೇಜ್ ಕೊಡಲ್ಲ, ಅವರಿಂದ ಸ್ವಲ್ಪ ನಾವು ದೂರ ಇರಬೇಕಾಗುತ್ತದೆ. ಎರಡನೇದು, ಯಾವಾಗಲೂ ನಕಾರಾತ್ಮಕವಾಗಿ ಮಾತನಾಡುವ ವ್ಯಕ್ತಿ. ಅಂದರೆ ನೆಗೆಟಿವ್ ಮಾತಾಡ್ತಾ ಇರ್ತಾರಲ್ಲ, ಅವರಿಂದ ಕೂಡ ನಾವು ದೂರ ಇರಬೇಕಾಗುತ್ತದೆ. ಇಂತಹ ಜನರಿಗೆ ಎಲ್ಲವೂ ಸಮಸ್ಯೆ, ಎಲ್ಲವೂ ಕೆಟ್ಟದಾಗಿಯೇ ಕಾಣ್ತಾ ಇರ್ತದೆ. ಈ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾರಲ್ಲ, ಅವ್ರಿಗೆ ನಾವು ಏನೇ ಮಾಡಿದರೂ ಕೆಟ್ಟದಾಗೆ ಕಾಣ್ತಾ ಇರ್ತದೆ. ನಿನ್ನಿಂದ ಆಗಲ್ಲ, ಇದು ಕೆಲಸ ಆಗಲ್ಲ, ಜೀವನದಲ್ಲಿ ಏನೂ ಇಲ್ಲ, ಇಂತಹ ಮಾತುಗಳನ್ನು ಯಾವಾಗಲೂ ಆಡ್ತಾರೆ. ನಾವೇನಾದರೂ ಒಂದು ಒಳ್ಳೆ ಕೆಲಸ ಮಾಡೋಕೆ ಹೊರಟ್ವಿ ಅಂತಂದರೆ, ಇದೇನು ನಿನ್ನಿಂದ ಆಗೋದಿಲ್ಲ, ಇದು ಏನು ಮಾಡಬೇಡ, ಇದು ಸರಿ ಇಲ್ಲ, ಇದು ಸಕ್ಸಸ್ ಆಗಲ್ಲ, ಹೀಗೆ ನಕಾರಾತ್ಮಕವಾಗಿ ಮಾತಾಡ್ತಾ ಹೋಗ್ತಾರೆ. ಅವರು ನಕಾರಾತ್ಮಕತೆಯನ್ನು ನಿಧಾನವಾಗಿ ನಿಮ್ಮ ಮನಸ್ಸಿನ ಮೇಲೂ ಕೂಡ ಪರಿಣಾಮ ಬೀರುತ್ತದೆ. ಒಂದು ನಗುಮುಖವೂ ಇಲ್ಲ, ಒಂದು ಆಶಾವಾದವೂ ಕೂಡ ಇಲ್ಲ. ಇಂತಹ ಜನರ ಜೊತೆ ಹೆಚ್ಚು ಸಮಯ ಕಳೆಯುವುದು ನಿಮ್ಮ ಸಂತೋಷವನ್ನು ಅವರು ಕದಿಬಹುದು ಅಲ್ವಾ. ಮೂರನೇದು, ನಿಮ್ಮನ್ನು ಬಳಸಿಕೊಳ್ಳುವವರು ಇರುತ್ತಾರೆ. ಈ ಸಮಾಜದಲ್ಲಿ ಈಗದಲ್ಲಿ ಕೆಲವರು ನಿಮ್ಮನ್ನು ಕೂಡ ಬಳಕೆ ಮಾಡ್ಕೊಳ್ಳಿರ್ತಾರೆ. ಯಾವ ರೀತಿಯ ಬಳಕೆ ಮಾಡ್ಕೊಳ್ತಾರೆ ಅಂತ ನೋಡೋಣ. ಕೆಲವರು ನಿಮ್ಮನ್ನು ನೆನಪಿಸಿಕೊಳ್ಳುವುದು ಅವರಿಗೆ ಅಗತ್ಯವಿದ್ದಾಗ ಮಾತ್ರ. ಸಹಾಯ ಬೇಕಾದಾಗ ಕರೆ ಮಾಡ್ತಾರೆ, ಅಗತ್ಯ ಮುಗಿದ ತಕ್ಷಣ ನಿಮ್ಮನ್ನು ಮರೆತುಬಿಡ್ತಾರೆ. ನಿಮ್ಮ ಸಮಯ, ನಿಮ್ಮ ಪ್ರೀತಿ, ನಿಮ್ಮ ಸಹಾಯ ಎಲ್ಲವನ್ನು ತೆಗೆದುಕೊಳ್ತಾರೆ. ಆದರೆ ನಿಮ್ಮನ್ನೇ ಒಂದೊಂದು ಸಾರಿ ಇಗ್ನೋರ್ ಮಾಡಿಬಿಡ್ತಾರೆ. ನಿಮ್ಮ ಬಗ್ಗೆನೇ ಅವರಿಗೆ ಇರೋದೇ ಇಲ್ಲ. ಆಮೇಲೆ ನಾನು ನಿನ್ನನ್ನು ಮರೆತುಬಿಟ್ಟೆ, ಆ ಥರ ನಮ್ಮನ್ನು ಅವರಿಗೆ ಸಹಾಯ ಬೇಕಾದಾಗ, ಅವ್ರಿಗೇನಾದರೂ ಅವಶ್ಯಕತೆ ಇದ್ದಾಗ, ಮತ್ತು ಅವ್ರಿಗೆ ನಮ್ಮಿಂದ ಏನಾದರೂ ಬೆನಿಫಿಟ್ ಆಗಬೇಕು ಅಂತ ಇದ್ದಾಗ ಮಾತ್ರ ಅವರು ನಮ್ಮನ್ನು ಬಳಸ್ಕೊಳ್ತಾರೆ ಅಷ್ಟೇ. ಆಮೇಲೆ ಅವರು ನಮ್ಮನ್ನು ಮರೆತು ಬಿಡ್ತಾರೆ ಅಲ್ವಾ. ಆದರೆ ನಿಮಗೆ ಅಗತ್ಯ ಬಂದಾಗ ಕಾಣಿಸ್ಕೊಳ್ತಾರೆ ಅಷ್ಟೇ ಅವರು. ಇಂತಹ ಸಂಬಂಧಗಳು ತುಂಬ ನೋವು ಕೊಡ್ತವೆ. ಸಂಬಂಧದಲ್ಲಿ ಪ್ರೀತಿ ಮತ್ತು ಗೌರವ ಎರಡೂ ಇರಬೇಕು. 4ನೇದು, ಅಸೂಯೆ ಪಡುವ ವ್ಯಕ್ತಿ. ನೋಡಿ, ಯಾವಾಗಲೂ ನಮ್ಮ ಬಗ್ಗೆ ಅಸೂಯೆ ಪಡ್ತಾ ಇರ್ತಾರಲ್ಲ, ಆ ವ್ಯಕ್ತಿ ಯಾವ ರೀತಿಯಾಗಿರ್ತಾರೆ ಅಂತ ನೋಡೋಣ. ನಿಮ್ಮ ಯಶಸ್ಸು ನೋಡಿ ಖುಷಿ ಪಡದ ವ್ಯಕ್ತಿ, ನಿಮ್ಮ ಸಂತೋಷವನ್ನು ನೋಡಿ ಬೇಸರ ಪಡುವ ವ್ಯಕ್ತಿ. ಕೆಲವರು ಹೌದು, ಅಸೂಯೆ ಪಡುವ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ತುಂಬ ಜನರಿರ್ತಾರೆ. ಕೆಲವರು ಏನು ಮಾಡ್ತಾರೆ ಗೊತ್ತಾ, ನಮಗೇನಾದರೂ ಖುಷಿಯಾದಾಗ, ನಾವೇನಾದರೂ ಒಂದು ಯಶಸ್ಸು ಮಾಡಿದಾಗ, ನಮಗೇನಾದರೂ ಒಂದು ಹಣ ಬಂದಾಗ ಅದು ನೋಡಿ ಅವ್ರು ಖುಷಿ ಪಡೋದಿಲ್ಲ. ಅವ್ರು ಒಳಗೊಳಗೆ ಅಸೂಯೆ ಪಟ್ಕೊಂಡು ಬೇಸರ ಮಾಡ್ಕೊಳ್ತಾರೆ. ಬೇಸರದಿಂದ ಏನೇನೋ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾರೆ. ನಿಮ್ಮ ಬೆಳವಣಿಗೆಯನ್ನು ಸಹಿಸಿಕೊಳ್ಳದ ವ್ಯಕ್ತಿ ಇವರು. ನಿಮ್ಮ ಸುತ್ತಲೂ ಇರ್ಬೋದು ಅಲ್ವಾ. ನಿಮ್ಮ ಸುತ್ತಮುತ್ತ ಯಾವಾಗಲೂ ಇರ್ತಾರೆ ಬಿಡಿ. ಕೆಲವೊಮ್ಮೆ ಸ್ನೇಹಿತರ ರೂಪದಲ್ಲಿ ಬರ್ಬೋದು, ಸಂಬಂಧಿಕರ ರೂಪದಲ್ಲಿ ಬರ್ಬೋದು,
ಅಸೂಯೆ ಇರುವ ವ್ಯಕ್ತಿ ನಿಮ್ಮನ್ನು ಮುಂದೆ ಹೋಗಲು ಯಾವತ್ತೂ ಬಿಡುವುದಿಲ್ಲ. ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ನಕಾರಾತ್ಮಕತೆಯನ್ನು ತುಂಬುತ್ತಾ ಇರ್ತಾನೆ ಅಲ್ವಾ. ನಿಮ್ಮನ್ನು ಗೌರವಿಸದ ವ್ಯಕ್ತಿ 5ನೇದು. ಇದು ಅತ್ಯಂತ ಮುಖ್ಯವಾದ ವಿಷಯ. ಪ್ರೀತಿ ಇಲ್ಲದಿದ್ದರೂ ಜೀವನ ಸಾಗುತ್ತದೆ, ಆದರೆ ಗೌರವ ಇಲ್ಲದಿದ್ದರೆ ಸಂಬಂಧ ಉಳಿಯೋದಿಲ್ಲ. ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡುವವರು, ನಿಮ್ಮ ಮಾತುಗಳನ್ನು ನಿರ್ಲಕ್ಷಿಸುವವರು, ನಿಮ್ಮ ಮೌಲ್ಯವನ್ನು ಅರಿಯದವರು, ಇವರು ನಿಧಾನವಾಗಿ ನಿಮ್ಮ ಸಂತೋಷವನ್ನು ಕಸಿದುಕೊಳ್ತಾರೆ. ನಿಮ್ಮ ಆತ್ಮ ಗೌರವವನ್ನು ಕಾಪಾಡಿಕೊಳ್ಳಿ. ಸ್ನೇಹಿತರೆ, ಕೆಲವೊಮ್ಮೆ ನಾವು ತಪ್ಪು ಜನರನ್ನು ಬಿಡಲು ಹೆದರ್ತಾ ಇರ್ತೀವಿ. ಹೌದು, ನಾವು ಕೆಲವೊಮ್ಮೆ ನಮಗೆ ಗೊತ್ತಿರುತ್ತೆ ಅವರ ಗುಣಗಳು, ಅವರ ಹಾವಭಾವಗಳು, ಅವರ ನಡೆನುಡಿಗಳು, ಅವರು ನೆಗೆಟಿವ್ ಅಂತಲೂ ಗೊತ್ತಿರುತ್ತೆ. ಆದರೂ ಕೂಡ ಅವರನ್ನು ಬಿಡಲಿಕ್ಕೆ ನಾವು ಹೆದರ್ತಾ ಇರ್ತೀವಿ. ಯಾಕೆ ಅಂದರೆ ಏನು ಅನ್ಕೊತಾರೋ, ಸಂಬಂಧ ಹಾಳಾಗಬಹುದು ಎಂದು ಯೋಚಿಸುತ್ತೇವೆ. ಈಗ ಒಂದು ರಿಲೇಷನಲ್ಲಿ ಅಂಥವರಿದ್ದಾಗ ಅವ್ರ ಸಂಬಂಧ ನಮಗೆ ಬೇಕಾಗಿರ್ತದೆ. ಎಲ್ಲಿ ನಮ್ಮ ಹಾಳು ಮಾಡ್ಕೊತಾರೋ, ಮತ್ತೆ ಇನ್ನಷ್ಟು ಎಲ್ಲಿ ಅವರು ನಮ್ಮನ್ನು ಈ ರೀತಿಯಾಗಿ ಮತ್ತೆ ನೆಗೆಟಿವ್ ಆಗಿ ತುಂಬ ಮಾತಾಡ್ತಾರೆ ಅನ್ನೋ ಒಂದು ಹೆದರಿಕೆ ನಮ್ಮಲ್ಲಿ ಇರುತ್ತದೆ ಎಂದು ಅಂಥವ್ರ ಬಗ್ಗೆ ನಾವು ತುಂಬಾ ಯೋಚಿಸ್ತಾ ಇರ್ತೀವಿ. ಆದರೆ ಒಂದು ನೆನಪಿಡಿ, ನಿಮ್ಮ ಮನಸ್ಸಿನ ಶಾಂತಿಗಿಂತ ದೊಡ್ಡ ಸಂಬಂಧ ಯಾವುದೂ ಇಲ್ಲ ಅಲ್ವಾ. ನಿಮಗೆ ನೋವು ಕೊಡುವ ಜನರನ್ನು ಜೀವನ ಪೂರ್ತಿ ಒತ್ತುಕೊಂಡು ಹೋಗಬೇಕಾದ ಅಗತ್ಯವಿಲ್ಲ ಅಲ್ವಾ. ಅದು ಅವಶ್ಯಕತೆನೇ ಇಲ್ಲ ನಮಗೆ. ಅವ್ರು ಯಾವಾಗಲೂ ನಮ್ಮ ನೋವು ಕೊಡೋರಿದ್ದರೆ ಜೀವನ ಪೂರ್ತಿ ಅವ್ರನ್ನ ಒತ್ಕೊಂಡು ಯಾಕೆ ನಾವು ಹೋಗಬೇಕು ಅಲ್ವಾ. ಅದರ ನೆಸೆಸಿಟಿನೂ ಕೂಡ ಇಲ್ಲ. ನಿಮ್ಮ ಜೀವನದಲ್ಲಿ ಯಾವಾಗಲೂ ಟೀಕೆ ಮಾಡುವವರು, ನಕಾರಾತ್ಮಕವಾಗಿ ಮಾತನಾಡುವವರು, ಬಳಸಿಕೊಳ್ಳುವವರು, ಅಸೂಯೆ ಪಡುವವರು, ಗೌರವ ಕೊಡದವರು ಇದ್ದರೆ ಜಾಗರೂಕರಾಗಿ, ಅಂದರೆ ಹುಷಾರಾಗಿರಬೇಕು ನಾವು ಅವ್ರ ಬಗ್ಗೆ. ಅವ್ರ ಹತ್ರ ಹೇಗೆ ನಡ್ಕೋಬೇಕು, ಚೆನ್ನಾಗಿ ಅವ್ರ ಹತ್ರ ನಡ್ಕೊಂಡು ಅವ್ರ ಹತ್ರ ಜಾಸ್ತಿ ಮಾತಾಡೋದಾಗಿರ್ಬೋದು, ಅವ್ರ ಹತ್ರ ಜಾಸ್ತಿ ಫ್ರೆಂಡ್ಶಿಪ್ ಆಗಿರ್ಬೋದು ಇರಬಾರ್ದು. ಏಕೆಂದರೆ ಸ್ವಲ್ಪ ನಾವು ಹುಷಾರಾಗಿರಬೇಕಾಗುತ್ತದೆ. ಏಕೆಂದರೆ ನಿಮ್ಮ ದುಃಖಕ್ಕೆ ಯಾವಾಗಲೂ ಪರಿಸ್ಥಿತಿ ಕಾರಣವಾಗುವುದಿಲ್ಲ. ಕೆಲವೊಮ್ಮೆ ತಪ್ಪು ಜನರು ಕೂಡ ಕಾರಣವಾಗ್ತಾರೆ. ಇಂಥ ಜನರು ಕೂಡ ಕಾರಣವಾಗಬಹುದು ಅಲ್ವಾ. ನಿಮ್ಮ ಜೀವನದಲ್ಲಿ ಸಂತೋಷ ಬೇಕಾದರೆ ನಿಮಗೆ ಜೀವನದಲ್ಲಿ ಸಂತೋಷ ಬೇಕಿದ್ದರೆ ಸರಿಯಾದ ಜನರನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮ್ಮ ಮನಸ್ಸಿಗೆ ಶಾಂತಿ ಕಾಪಾಡಿಕೊಳ್ಳುವವರನ್ನು ಯಾವತ್ತೂ ನೀವು ಆಯ್ಕೆ ಮಾಡಿಕೊಳ್ಳಿ. ಈ 5 ಜನರಿಂದ ಜಾಗೃತವಾಗಿರ್ರಿ ಅಲ್ವಾ. ನಿಮ್ಮ ದುಃಖದ ಹಿಂದೆ ಇರುವ ಜನರನ್ನು ಗುರುತಿಸಿ ಆಮೇಲೆ ಅವರ ವಿಶ್ವಾಸವನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಕನೆಕ್ಟ್ ಆಯಿತು ಅಂತ ತಿಳ್ಕೊಳ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.